ನಮಸ್ಕಾರ ವೀಕ್ಷಕರೇ, ಕನ್ಯಾ ರಾಶಿಯ 2025 ವಾರ್ಷಿಕ ಭವಿಷ್ಯ ನೋಡೋಣ ಬನ್ನಿ. ಕನ್ಯಾ ರಾಶಿಯಲ್ಲಿ ಉತ್ತರ ಪಾಲ್ಗುಣಿ ನಕ್ಷತ್ರದ 2ನೇ, 3ನೇ ಮತ್ತು 4ನೇ ಪಾದ, ಹಸ್ತ ನಕ್ಷತ್ರ ಮತ್ತು ಚಿತ್ರ ನಕ್ಷತ್ರದ 1ನೇ ಪಾದದವರು ಬರ್ತಾರೆ. ಕನ್ಯಾ ರಾಶಿಯವರು ಒಂದು ಸ್ವಲ್ಪ ಈ ಅಲಂಕಾರ ಪ್ರಿಯರು ಮತ್ತು ಹೊಗಳು ಪ್ರಿಯರು. ಅವ್ರಿಗೆ ಯಾರನ್ನ ಸ್ವಲ್ಪ ಹೊಗಳ್ತಾ ಇದ್ರೆ ಅಥವಾ ಇವರು ಅಲಂಕಾರ ಚೆನ್ನಾಗಿ ಮಾಡಿಕೊಂಡ್ರೆ ಅವ್ರಿಗೊಂಥರ ಜೋಶ್ ಎಲ್ಲ ಕೆಲಸ ಮಾಡೋದಕ್ಕೆ. ಕನ್ಯಾ ರಾಶಿಯವರಿಗೆ ಈಗ ಪ್ರೆಸೆಂಟಾಗಿ ಗುರುಬಲ ಇದೆ. ಎಲ್ಲಿವರೆಗೂ ಇರುತ್ತೆ? ಮೇ 14ನೇ ತಾರೀಕುವರೆಗೂ ಇರುತ್ತೆ. ಮಾರ್ಚ್ 29 ಸ್ವಲ್ಪ ಕಮ್ಮಿ ಆಗುತ್ತೆ, ಆದರೆ ಮೇ 14ನೇ ತಾರೀಕು ಗುರುಬಲ ಪೂರ್ತಿಯಾಗಿ ಹೋಗುತ್ತೆ. ಅಂದರೆ ನಿಮ್ಮದು ಮೇಜರ್ ಏನೇನು ಕೆಲಸ ಇರುತ್ತೆ, ಕೆಲಸ ಬದಲಾಯಿಸೋದಿರ್ಬೋದು ಅಥವಾ ಮದುವೆ ಆಗುವಂಥದ್ದಿರ್ಬೋದು. ಮದುವೆ ಮೇ 14 ಒಳಗಡೆ ಆಗದೇ ಇದ್ರೂ ಅಟ್ಲೀಸ್ಟ್ ಎಂಗೇಜ್ಮೆಂಟ್ ಆದರೂ ಮುಗಿಸ್ಕೊಳ್ಳಿ. ಮತ್ತು ಬಿಸ್ನೆಸ್ಸಲ್ಲಿ ಏನಾನ ನಿಮ್ಮದು ದೊಡ್ಡ ಮೇಜರ್ ಡಿಸಿಷನ್ ತೊಗೊಳ್ಳೋವಂಥದ್ದು ಈ ಥರದ್ದು ಏನಾನ ಇದ್ದರೆ ಅದೆಲ್ಲವನ್ನು ಮೇ 14 ಒಳಗಡೆ ಮುಗಿಸ್ಕೊಂಬಿಡಿ. ಯಾಕಂದರೆ ಮಾರ್ಚ್ 29 ನಿಮಗೆ ಶನಿಬಲ ಹೋಗ್ತಾ ಇದೆ. ಅದ ನಂತರ ಶನಿಬಲ ಇರೋದಿಲ್ಲ. ಮೇ 14 ನಂತರ ನಿಮಗೆ ಗುರುಬಲ ಕೂಡ ಇರೋದಿಲ್ಲ. ಅಂದರೆ ನಿಮಗೆ ಮೇ 14 ಆದಮೇಲೆ ಶನಿಬಲವೂ ಇರೋದಿಲ್ಲ, ಗುರುಬಲವೂ ಇರೋದಿಲ್ಲ. ಹಾಗಾಗಿ ನಿಮಗೆ ಸಪೋರ್ಟ್ ಇಲ್ಲದೆ ಇದ್ದಾಗ ಹೇಗೆ? ಸ್ವಲ್ಪ ಕಷ್ಟನೇ. ಆಮೇಲೆ ನಿಮಗೆ ಸ್ವಲ್ಪ ಮನಸ್ಸು ಚಂಚಲ ಆಗುವಂಥ ಚಾನ್ಸಸ್ ಇರುತ್ತೆ. ಇವಾಗ ಯಾವುದೋ ಒಂದು ಕೆಲಸ ಮಾಡಬೇಕು, ಅದು ಮಾಡಲಾ ಇದು ಮಾಡಲಾ, ಅಥವಾ ಯಾವುದೋ ಒಂದು ಡಿಸಿಷನ್ ತೊಗೋಬೇಕು, ಅದು ಮಾಡೋದು ಇದು ಮಾಡೋದಾ. ಸೊ ಆ ಥರ ಸ್ವಲ್ಪ ಮೇ 14 ನಂತರ ಸ್ವಲ್ಪ ಚಂಚಲವಾಗುತ್ತೆ. ಡಿಸಿಷನ್ ತೊಗೊಳ್ಳೋ ಎಬಿಲಿಟಿ ಚೂರು ಕುಂಠಿತವಾಗುತ್ತೆ. ಸ್ವಲ್ಪ ಹುಷಾರಾಗಿ ಮನೆಯಲ್ಲಿ ಯಾರನ್ನ ಇನ್ನೊಬ್ಬರು ನೀವು ನಂಬಿಕಸ್ಥರು ಅಥವಾ ಯಾರನ್ನ ಇದ್ದರೆ ಅವರ ಹೆಲ್ಪ್ ತೊಗೊಂಡು ನೀವು ದೃಢವಾಗಿ ಡಿಸಿಷನ್ಸ್ ತೊಗೊಳ್ಳಿ. ಆಮೇಲೆ ವೃತ್ತಿಯಲ್ಲಿ ಸ್ವಲ್ಪ ಕಷ್ಟ. ಅಂದರೆ ನಿಮ್ಮ ಮ್ಯಾನೇಜರಿಂದ ಕಿರುಕುಳ ಅಥವಾ ನಿಮ್ಮ ಕೊಲೀಗ್ಸಿಂದ ಒಂಚೂರು ಕಿರುಕುಳ. ಅಂದರೆ ಸರಿ ಹೋಗುತ್ತೆ, ಇಲ್ಲ ಅಂತಲ್ಲ, ಆದರೆ ಪೇಷನ್ಸ್ ಇರಬೇಕಾಗತ್ತೆ. ಆದಷ್ಟು ಪೇಷನ್ಸ್ ಇಟ್ಕೊಳ್ಳಿ. ಯಾರೋ ಏನೋ ಅಂದರು ಅಂತ ಅಂದ್ಬಿಟ್ಟು ತಕ್ಷಣಕ್ಕೆ ರಿಯಾಕ್ಟ್ ಮಾಡೋದಾಗಲಿ ಅವೆಲ್ಲ ಬೇಡ. ಆದಷ್ಟು ಪೇಷನ್ಸ್ ಇಟ್ಕೊಳ್ಳಿ. ನಿಮಗೆ ಶತ್ರು ಬಾಧೆ ಸ್ವಲ್ಪ ಜಾಸ್ತಿ ಆಗುವಂಥ ಚಾನ್ಸಸ್ ಇದೆ. ಏನಕ್ಕೆ ಅಂತಂದರೆ ನಿಮ್ಗೆ ಇಷ್ಟು ದಿನ ಚೆನ್ನಾಗಿತ್ತು. 2024ರಲ್ಲಿ ಯಾರ್ಯಾರಿಗೆ ಮದುವೆ ಸೆಟ್ ಆಗಬೇಕಾಗಿತ್ತೋ ಸೆಟ್ ಆಯಿತು, ಯಾರ್ಯಾರಿಗೆ ಪ್ರಮೋಷನ್ ಬೇಕಾಗಿತ್ತೋ ಆಯಿತು, ಎಲ್ಲ ಕೆಲಸಗಳು ಚೆನ್ನಾಗಾಯಿತು. ಸೊ ಇದಿಷ್ಟು ಆಗಿದ್ದರಿಂದ ಏನಾಯಿತು, ನಿಮ್ಮನ್ನು ನೋಡಿ ಸ್ವಲ್ಪ ಒಂಚೂರು ಅಂದರೆ ಸ್ವಲ್ಪ ಅಯ್ಯೋ ನಾನು ಹಿಂಗಿಲ್ವೇ, ಸ್ವಲ್ಪ ಈರ್ಷ್ಯೆ ಪಟ್ಕೊಳ್ಳೋರು ಒಂದು ಸ್ವಲ್ಪ ಜಾಸ್ತಿ ಜನ ಹುಟ್ಟಾಕೊಂಡ್ರು. ಸೊ ಆ ಥರ. ಆಮೇಲೆ ನಿಮ್ಮ ನೋಡಿ ಒಂದಷ್ಟು ಜನ ನಿಮ್ಮ ಮೇಲೆ ದೃಷ್ಟಿ ಹಾಕಿದವರು ಒಂದಷ್ಟು ಜನ ಇರ್ತಾರೆ. ಅಯ್ಯೋ ನನಗಾಗ್ತಿಲ್ಲ, ಇವ್ರಿಗೆ ಚೆನ್ನಾಗಿ ಆಗ್ತಾಯಿದೆ. ಅಯ್ಯೋ ನನಗೆ ಪ್ರಮೋಷನ್ ಆಗಲಿಲ್ಲ, ಇವ್ರಿಗಾಯಿತು. ಅಯ್ಯೋ ನನಗೆ ದುಡ್ಡು ಬರ್ತಾಯಿಲ್ಲ, ಇವ್ರಿಗೆ ಬರ್ತಾಯಿದೆ. ಸೊ ಈ ಥರ ಒಂದು ವರ್ಷದಿಂದ ನಡೆದಿದ್ದಕ್ಕೆ ನಿಮ್ಮ ಮೇಲೆ ಇದ್ದಂತಹ ದೃಷ್ಟಿ ಸ್ವಲ್ಪ ಹೆಚ್ಚಾಗಿರುತ್ತೆ. ಮತ್ತು ನಿಮಗೆ ಶತ್ರುಗಳು ಒಂದಷ್ಟು ನ್ಯಾಚುರಲಾಗಿ ಒಂದಷ್ಟು ಕ್ರಿಯೇಟ್ ಆಗಿರುತ್ತೆ. ಹಾಗಾಗಿ ಈಗ ಅವ್ರಿಗೆ ಒಂಥರ ಸ್ವಲ್ಪ ಅಡ್ವಾಂಟೇಜ್ ಅನ್ನೋ ಟೈಮ್ ಬರುತ್ತೆ. ಹಾಗಾಗಿ ನೀವು ಸ್ವಲ್ಪ ಹುಷಾರಾಗಿರಿ. ಓವರಾಲ್ ಸ್ವಲ್ಪ ರಾಹುವಿಂದ ಒಂಚೂರು ಬೆನಿಫಿಟ್ಸ್ ಇದೆ. ಅಂದರೆ ಒಂದು ಪೂರ್ತಿ ಕೆಟ್ಟದು ಅಂತಲ್ಲ. ನಿಮ್ಮ ರಾಶಿಯವರಿಗೆ, ಕನ್ಯಾ ರಾಶಿಯವರಿಗೆ 40% ಶುಭ ಇದ್ದರೆ 60% ಅಶುಭ ಇರುತ್ತೆ, ಆ ಥರ. ಹಾಗಾಗಿ ಸ್ವಲ್ಪ ಯಾವುದೇ ಡಿಸಿಷನ್ಸ್ ಇರಬೇಕಾದ್ರೆ ತಾಳ್ಮೆ ಇರಲಿ ಮತ್ತು ನಿಧಾನಕ್ಕೆ ಯೋಚನೆ ಮಾಡಿ ತಗೊಳ್ಳಿ. ತಕ್ಷಣಕ್ಕೆ ಯಾವುದಕ್ಕೂ ಎಗರಬೇಡಿ. ನಿಮಗೆ ಪರಿಹಾರ ಲಕ್ಷ್ಮೀನ ಆರಾಧಿಸಿ ಮತ್ತು ನರಸಿಂಹಸ್ವಾಮಿ ಜಪ ಮಾಡಿ ಅಥವಾ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಮತ್ತು ಶಿವನ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಆದಷ್ಟು ಸೋಮವಾರ. ಈ 3 ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಶುಭವಾಗಲಿ.